ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಗೌರವ ತಂದವರಿಗೆ ಕ್ರೀಡಾಕೂಟದಲ್ಲಿ ಸರ್ಕಾರಿ ಕೆಲಸ ಕೊಡೋದು ಹೊಸದೇನೂ ಅಲ್ಲ. ಈಗಾಗಲೇ ಸಾಕಷ್ಟು ಆಟಗಾರರು ಪೊಲೀಸ್ ಇಲಾಖೆ, ರಿಸರ್ವ್ ಬ್ಯಾಂಕ್, ಸೇನೆ ಸೇರಿದಂತೆ ಸಾಕಷ್ಟು ವಲಯಗಳಲ್ಲಿ ಉನ್ನತ ಹುದ್ದೆಗಳಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಈ ಸಾಲಿಗೆ ರಿಂಕು ಸಿಂಗ್ ಕೂಡ ಸೇರ್ಪಡೆಯಾಗಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಲ್ಲಿ ಶಿಕ್ಷಣ ಅಧಿಕಾರಿ ಜವಾಬ್ದಾರಿಯನ್ನು ನೀಡಲಾಗಿದೆ. ಆದರೆ ಇಲ್ಲಿ ರಿಂಕುಗೆ ಕೊಟ್ಟಿರುವಂತಹ ಪೋಸ್ಟ್ ಬಹುದೊಡ್ಡ ವಿವಾದವನ್ನು ಸೃಷ್ಟಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹಚ್ಚಿದೆ. ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದ ಯಂಗ್ ಕ್ರಿಕೆಟರ್ ರಿಂಕು ಸಿಂಗ್ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಸಂಸದೆ ಜೊತೆ ಮದುವೆ ನಿಶ್ಚಯ ಆಗಿದ್ದು, ಈ ಸಂಬಂಧ ದಿನಕ್ಕೊಂದು ವಿಚಾರ ಹೊರಬರ್ತಾ ಇದೆ. ಇದರ ನಡುವೆ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಶಿಕ್ಷಣ ಅಧಿಕಾರಿಯ ಪೋಸ್ಟ್ ಕೂಡ ಸಿಕ್ಕಿದೆ. ಆದರೆ ವಿಷಯ ಅಂದ್ರೆ ರಿಂಕು ಸಿಂಗ್ ಅವರ ಎಜುಕೇಶನ್ಗೂ ಅವರು ಕೊಟ್ಟಿರುವಂತ ಜವಾಬ್ದಾರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದೇ ಈಗ ವಿವಾದಕ್ಕೆ ಕಾರಣವಾಗಿದೆ. 9ನೇ ಕ್ಲಾಸ್ ಫೇಲ್ ಆಗಿರೋ ರಿಂಕು ಮೂಲ ಶಿಕ್ಷಣಾಧಿಕಾರಿ. ಟೀಮ್ ಇಂಡಿಯಾದ ಕ್ರಿಕೆಟಿಗ ರಿಂಕು ಸಿಂಗ್ ಅವರನ್ನ ಇತ್ತೀಚೆಗಷ್ಟೇ ಉತ್ತರ ಪ್ರದೇಶದ ಬೇಸಿಕ್ ಎಜುಕೇಶನ್ ಆಫೀಸರ್ ಅಂದ್ರೆ ಜಿಲ್ಲಾ ಮೂಲ ಶಿಕ್ಷಣಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. 9ನೇ ತರಗತಿ ಫೇಲ್ ಆಗಿದ್ರೂ ಕೂಡ ರಿಂಕು ಅವರನ್ನ ಈ ಹುದ್ದೆಗೆ ನೇಮಕ ಮಾಡಿದ್ದೇ ವಿವಾದಕ್ಕೆ ಕಾರಣವಾಗಿದೆ. ನಿಯಮಗಳ ಪ್ರಕಾರ ಜಿಲ್ಲಾ ಮೂಲ ಶಿಕ್ಷಣ ಅಧಿಕಾರಿಯಾಗಿ ನೇಮಕ ಆಗಬೇಕು ಅಂದ್ರೆ ಕನಿಷ್ಠ ವಿದ್ಯಾರ್ಹತೆ ಪದವಿ ಪಡೆದಿರಬೇಕು. ಅಂದ್ರೆ ಯಾವುದೇ ವಿಭಾಗದಲ್ಲಿ ಡಿಗ್ರಿ ಆಗಿರಬೇಕು. 21 ವರ್ಷದಿಂದ 40 ವರ್ಷದ ಒಳಗಿನ ವಯಸ್ಸಿನವರಾಗಿರಬೇಕು. ಆದರೆ 9ನೇ ತರಗತಿಯಲ್ಲಿ ಫೇಲ್ ಆದ ಅಥವಾ ಶಾಲೆಯನ್ನೇ ಬಿಟ್ಟಿರುವಂತ ರಿಂಕು ಸಿಂಗ್ರನ್ನ ಮೂಲ ಶಿಕ್ಷಣ ಅಧಿಕಾರಿಯನ್ನಾಗಿ ನೇಮಕ ಮಾಡಿರೋದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ನಿಯಮಗಳ ಪ್ರಕಾರ ರಿಂಕು ಸಿಂಗ್ ಯಾವುದೇ ಪದವಿಯನ್ನ ಪಡೆದಿಲ್ಲ. ಹೋಗ್ಲಿ ಕನಿಷ್ಠ ಹೈಸ್ಕೂಲ್ ಶಿಕ್ಷಣವನ್ನು ಕೂಡ ಕಂಪ್ಲೀಟ್ ಮಾಡಿಲ್ಲ. ಹೀಗಿದ್ರೂ ಕೂಡ ಅವರನ್ನ ಶಿಕ್ಷಣ ಅಧಿಕಾರಿಯನ್ನಾಗಿ ನೇಮಿಸಿದ್ದು ಹೇಗೆ? ಇದು ಪದವೀಧರರಿಗೆ ಮಾಡಿದಂತ ಅವಮಾನ ಅಂತ ಹಲವಾರು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಏನಿದು ಹುದ್ದೆ, ಅವರ ಕೆಲಸ ಏನು ಅನ್ನೋದನ್ನ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಪದಕ ವಿಜೇತ ನೇರ ನೇಮಕಾತಿ ನಿಯಮಗಳು 2022ರ ಅಡಿಯಲ್ಲಿ ರಿಂಕು ಅವರನ್ನ ಈ ಹುದ್ದೆಗೆ ಆಯ್ಕೆ ಮಾಡಲಾಗಿದೆ. ಮೂಲಭೂತ ಶಿಕ್ಷಣ ಅಧಿಕಾರಿಯು ಸರ್ಕಾರದ ಜಿಲ್ಲಾ ಮಟ್ಟದ ಪ್ರತಿನಿಧಿಯಾಗಿ ಮೂಲಭೂತ ಶಿಕ್ಷಣಕ್ಕಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ರಾಜ್ಯ ನೀತಿಗಳ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಹಾಗೆ ಶಾಲೆಗಳನ್ನ ಮೇಲ್ವಿಚಾರಣೆ ಮಾಡ್ತಾರೆ. ಇದು ಗ್ರೂಪ್ ಎ ಹುದ್ದೆಯಾಗಿದ್ದು ಸಾಮಾನ್ಯವಾಗಿ ರಾಜ್ಯ ಸಾರ್ವಜನಿಕ ಸೇವಾ ಆಯೋಗದ ಪರೀಕ್ಷೆಗಳ ಮೂಲಕ ಭರ್ತಿ ಮಾಡ್ತಾರೆ. ಈಗ ಬ್ರಾಂಡ್ ರಾಯಭಾರಿಯಾಗಿ ಕೂಡ ಸೇವೆ ಸಲ್ಲಿಸ್ತಾ ಇರುವಂತಹ ರಿಂಕು ತಮ್ಮ ಜಿಲ್ಲೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನ ಅಂದ್ರೆ 5ನೇ ತರಗತಿವರೆಗೆ ಮೇಲ್ವಿಚಾರಣೆ ಮಾಡ್ತಾರೆ. ಹಾಗೆ ಸಹಾಯಕ ಶಿಕ್ಷಣ ನಿರ್ದೇಶಕರಿಗೆ ವರದಿಯನ್ನ ಮಾಡ್ತಾರೆ. ರಿಂಕು ಸಿಂಗ್ ಬ್ಲಾಕ್ ಶಿಕ್ಷಣ ಅಧಿಕಾರಿಗಳ ಉಸ್ತುವಾರಿಯಾಗಿ ಕೂಡ ಇರ್ತಾರೆ. ಶಾಲಾ ತಪಾಸಣೆ, ಶಿಕ್ಷಕರ ಕಾರ್ಯಕ್ಷಮತೆ ಹಾಗೆ ನೀತಿ ಅನುಷ್ಠಾನಗಳನ್ನ ಮೇಲ್ವಿಚಾರಣೆ ಮಾಡ್ತಾರೆ. ಈ ಪೋಸ್ಟ್ನಲ್ಲಿ ರಿಂಕುಗೆ 70,000ದಿಂದ 90,000 ರೂಪಾಯಿಗಳವರೆಗೆ ಸಂಬಳ ಪಡಿತಾರೆ. ಜೊತೆಗೆ ಸರ್ಕಾರಿ ಭತ್ಯೆಗಳು ಮತ್ತು ಸವಲತ್ತುಗಳನ್ನು ಕೂಡ ಪಡಿತಾರೆ. ಸರ್ಕಾರಿ ಕೆಲಸ ಅಂದಮೇಲೆ ಇಷ್ಟೆಲ್ಲ ಸವಲತ್ತುಗಳು ಇದ್ದೇ ಇರ್ತವೆ, ಇರಲೇಬೇಕು ಬಿಡಿ. ಆದರೆ ಕ್ವಾಲಿಫಿಕೇಶನ್ಗೆ ತಕ್ಕಂತೆ ಕೆಲಸ ಕೊಡಿ ಅನ್ನೋದು ಪದವೀಧರರ ಒತ್ತಾಯ. ಹೇಳಿ ಕೇಳಿ ರಿಂಕು ಬಡತನದ ಕುಟುಂಬದಲ್ಲಿ ಜನಿಸಿದವರು. ಉತ್ತರ ಪ್ರದೇಶದ ಅಲಿಗರ್ನಲ್ಲಿ ರಿಂಕು ಅವರ ತಂದೆ ಗ್ಯಾಸ್ ಸಿಲಿಂಡರ್ಗಳನ್ನ ಮನೆ ಮನೆಗೆ ತಲುಪಿಸುವ ಮೂಲಕ ಜೀವನ ನಿರ್ವಹಣೆ ಮಾಡ್ತಾ ಇದ್ರು. ಮನೆಯಲ್ಲಿ 9 ಮಂದಿ ಇದ್ದ ಕಾರಣಕ್ಕೆ ತಂದೆಗೆ ಸಹಾಯ ಆಗ್ಲಿ ಮನೆ ನಿರ್ವಹಣೆಯಲ್ಲಿ ಆಸರಿ ಆಗೋಕೆ ಅಂತ 9ನೇ ಕ್ಲಾಸ್ನಲ್ಲಿ ಸ್ಕೂಲ್ ಬಿಟ್ಟಂತ ರಿಂಕು ಸಿಂಗ್ ಕಸ ಗುಡಿಸೋ ಕೆಲಸಗಳನ್ನ ಮಾಡ್ತಾ ಇದ್ರು. ಆಟೋ ಕೂಡ ಓಡಿಸಿದ್ದಾರೆ. ಆದರೆ ಕ್ರಿಕೆಟ್ ಮೇಲಿದ್ದ ಅವರ ಡೆಡಿಕೇಶನ್ಗೆ ಮಾತ್ರ ಯಾವತ್ತೂ ಕೊರತೆ ಆಗಿರಲಿಲ್ಲ. ಅದೇ ಕ್ರಿಕೆಟ್ ಪ್ರೀತಿಯಿಂದಾಗಿ 2018ರ IPL ಹರಾಜಿನಲ್ಲಿ ರಿಂಕು ಸಿಂಗ್ ಅವರನ್ನ 80 ಲಕ್ಷ ರೂಪಾಯಿಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಖರೀದಿ ಮಾಡಿತ್ತು. ಅಲ್ಲಿಂದ ಈಚೆಗೆ ರಿಂಕು ಹಿಂತಿರುಗಿ ನೋಡಿದ್ದೇ ಇಲ್ಲ. ಈಗ ಕೋಟಿಗಳ ಒಡೆಯ 2-3 ಐಷಾರಾಮಿ ಮನೆಗಳನ್ನು ಕೂಡ ಖರೀದಿ ಮಾಡಿದ್ದಾರೆ. 2023ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿರುವ ರಿಂಕು ಇಲ್ಲಿವರೆಗೂ ಕೂಡ ಟೀಮ್ ಇಂಡಿಯಾ ಪರ 2 ಏಕದಿನ ಹಾಗೆ 33 T20I ಪಂದ್ಯಗಳನ್ನು ಆಡಿದ್ದಾರೆ. ಈಗ ಸರ್ಕಾರಿ ಹುದ್ದೆಯೂ ಕೂಡ ಒಲಿದು ಬಂದಿದೆ. ರಿಂಕು ಸಿಂಗ್ಗೆ ಸರ್ಕಾರಿ ಹುದ್ದೆಯನ್ನ ನೀಡಿರೋದ್ರ ಬಗ್ಗೆ ಇಲ್ಲಿ ಯಾರ ತಕರಾರು ಇಲ್ಲ. ಆದ್ರೆ ಒಂದು ಅಂಗನವಾಡಿಯ ಟೀಚರ್ ಸೆಲೆಕ್ಷನ್ಗೆ ಬೇಸಿಕ್ ಕ್ವಾಲಿಫಿಕೇಶನ್ ಅನ್ನ ಕೇಳುವಂತ ಸರ್ಕಾರ ಒಬ್ಬ ಶಿಕ್ಷಣ ಅಧಿಕಾರಿ ನೇಮಕಕ್ಕೆ ಪ್ರೊಸೀಜರ್ಸ್ ನ ಫಾಲೋ ಮಾಡಿಲ್ಲ. ಹೋಗ್ಲಿ ಬೇರೆ ಕ್ಷೇತ್ರದಲ್ಲಿ ಜಾಬ್ ನೀಡಿದ್ರು ಕೂಡ ಅಷ್ಟೊಂದು ವಿವಾದ ಆಗ್ತಾ ಇರಲಿಲ್ಲ. ಹೈಸ್ಕೂಲ್ ಶಿಕ್ಷಣವನ್ನೇ ಕಂಪ್ಲೀಟ್ ಮಾಡದವ ಶಿಕ್ಷಣ ಅಧಿಕಾರಿ ಆದ್ರೆ ಅದರಿಂದ ಆಗುವಂತ ಪರಿಣಾಮಗಳ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸೊ ಯೋಗಿ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕು. ನಮಸ್ಕಾರ.